ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಖಗೋಳದಲ್ಲಿ ಮತ್ತೊಂದು ವಿಸ್ಮಯ. ವರ್ಷದ ಕೊನೆಯ ಸೂರ್ಯಗ್ರಹಣ. ಭಾನುವಾರ ಸೌರ ಮಂಡಲದಲ್ಲಿ ನಡೆಯಲಿದೆ ಮತ್ತೊಂದು ನೆರಳು ಬೆಳಕಿನಾಟ. ಮಹಾಲಯ ಅಮಾವಾಸ್ಯೆಯಂದೇ ನಡೆಯಲಿರುವ ಸೂರ್ಯಗ್ರಹಣ ಯಾರಿಗೆಲ್ಲ ಶುಭವಾಗಲಿದೆ, ಯಾರಿಗೆಲ್ಲ ಸಂಕಷ್ಟ ತರಲಿದೆ, ಇದೇ ಈ ಹೊತ್ತಿನ ವಿಶೇಷ. ಪಿತೃಪಕ್ಷ ಗ್ರಹಣ. ಗ್ರಹಣ ಅಂದ್ರೇನೆ ಖಗೋಳದಲ್ಲಿ ನಡೆಯುವ ಅತಿ ದೊಡ್ಡ ವಿಸ್ಮಯ. ವಿಜ್ಞಾನಿಗಳು ಗ್ರಹಣವನ್ನ ನೋಡುವ ವೈಖರಿ ಒಂದಾದ್ರೆ, ಜ್ಯೋತಿಷಿಗಳು ಗ್ರಹಣವನ್ನ ನೋಡುವ ವೈಖರಿಯೇ ಇನ್ನೊಂದು ರೀತಿ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಕಣ್ಣಿನಲ್ಲಿ ಗ್ರಹಣವನ್ನ ಹೇಗೆ ನೋಡ್ತಾರೆ? ಭಾನುವಾರ ನಡೆಯಲಿರುವ ಗ್ರಹಣದ ವಿಶೇಷತೆ ಏನು? ಭಾರತದಲ್ಲಿ ಈ ಗ್ರಹಣ ಗೋಚರಿಸುತ್ತಾ? ಈ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಸೆಪ್ಟೆಂಬರ್ 21 ಭಾನುವಾರ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಖಗೋಳದ ವಿಸ್ಮಯದ ಕೌತುಕವನ್ನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವದ ಜನರ ಜೊತೆ ವಿಜ್ಞಾನ ಲೋಕವೂ ಕೂಡ ಸಜ್ಜಾಗಿದೆ. ಹಾಗಾದ್ರೆ ಏನಿದು ಸೂರ್ಯಗ್ರಹಣ? ಗ್ರಹಣಗಳು ಸಂಭವಿಸುವುದು ಯಾಕೆ? ಸೂರ್ಯ, ಚಂದ್ರ ಮತ್ತು ಭೂಮಿ ನಡುವೆ ಇರುವ ನಂಟು ಅದೆಂತಹದ್ದು? ಇದೆಲ್ಲವದರ ವಿವರಣೆಗಳನ್ನ ನೋಡ್ತಾ ಹೋದ್ರೆ ಅನೇಕ ಕೌತುಕದ ವಿಷಯಗಳು ನಮಗೆ ಕಾಣುತ್ತೆ. ಖಗೋಳದಲ್ಲಿ ಸಂಭವಿಸಲಿದೆ ಮತ್ತೊಂದು ವಿಸ್ಮಯ. 2025ರ ಕೊನೆಯ ಗ್ರಹಣದ ವಿಶೇಷತೆಗಳೇನು? ಮೊದಲನೆಯದಾಗಿ ಗ್ರಹಣ ಅಂದ್ರೆ ಏನು ಅಂತ ನೋಡುವುದಾದ್ರೆ, ಖಗೋಳ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದು ಭೂಮಿ ಹಾಗೂ ಸೂರ್ಯನ ನಡುವೆ ಚಂದ್ರ ಒಂದೇ ರೇಖೆಯಲ್ಲಿ ಅಡ್ಡ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬಂದಾಗ ಉಂಟಾಗುವುದು ಚಂದ್ರಗ್ರಹಣ. ಒಂದು ಆಕಾಶಕಾಯ ಮತ್ತೊಂದರ ದಿಸೆಯಿಂದಾಗಿ ಅಡ್ಡ ಬಂದಿದ್ದರ ಸಲುವಾಗಿ ಅದು ಮರೆಯಾಗೋದು ಅಂತ. ಸಾಮಾನ್ಯವಾಗಿ ಈ ಗ್ರಹಣ ಅನ್ನೋ ಪದನ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರಿಗೆ ಸಂಬಂಧಿಸಿದಂತೆ ಅಷ್ಟೆ. ಹಾಗಾಗಿ ಇದು ಈಗ ತಾವು ಹೇಳಿದಂತೆ ಈ ವರ್ಷದ 2ನೇ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣವೂ ಹೌದು. ಈ ವರ್ಷದ್ದು ನಡೀತಾ ಇದೆ. ಸೆಪ್ಟೆಂಬರ್ 21 ಭಾನುವಾರ ರಾತ್ರಿ ಪ್ರಾರಂಭವಾಗಿ ಸೆಪ್ಟೆಂಬರ್ 22 ಸೋಮವಾರ ಬೆಳಗಿನ ಜಾವ ಮುಗಿಯುತ್ತೆ ಇದು. ಹೀಗಾಗಿ ಇದು ಒಂದು ಅತ್ಯಂತ ವಿಸ್ಮಯಕಾರಿ ವಿದ್ಯಮಾನ. ಇವತ್ತು ಆ ದಿನ ಏನಾಗುತ್ತಪ್ಪ ಅಂದರೆ, ಸೂರ್ಯ ಹಾಗೂ ಭೂಮಿಯ ಮಧ್ಯೆ ಚಂದ್ರ ಅಡ್ಡ ಬರ್ತಾನೆ. ಭಾನುವಾರ ಇದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲ. ಇದು ಒಂದು ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಆ ಬಗೆಯ ವಿದ್ಯಮಾನ ಇದು. ಓಕೆ ಸರ್, ಇದಾಗಾದ್ರೆ ಭಾರತದಲ್ಲಿ ಗೋಚರ ಆಗ್ತಾ ಇದೆಯಾ ಅಥವಾ ಬೇರೆ ಎಲ್ಲೆಲ್ಲಿ ಗೋಚರ ಆಗ್ತದೆ? ಭಾರತದಲ್ಲಿ ಖಂಡಿತವಾಗಿ ಗೋಚರ ಆಗ್ತಾ ಇಲ್ಲ ಇದು. ಭಾರತ ಯಾಕೆ ಇಡೀ ಬಹುಮಟ್ಟಿಗೆ ಈ ಉತ್ತರಾರ್ಧಗೋಳ, ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ, ಅಲ್ಲಿ ಇದು ಗೋಚರ ಆಗಲ್ಲ. ಇದು ಆಗೋದು ಬಹುಮಟ್ಟಿಗೆ ಏನು ದಕ್ಷಿಣಾರ್ಧಗೋಳದಲ್ಲೇ. ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಗ್ರಹಣ? ವಿಶ್ವದ 4 ಪ್ರದೇಶಗಳಲ್ಲಿ ಗ್ರಹಣ ಗೋಚರ. ಈಗಾಗಲೇ ಹೇಳಿದಂತೆ ಇದು ಸಂಪೂರ್ಣ ಸೂರ್ಯಗ್ರಹಣವಲ್ಲ, ಅರ್ಥಾತ್ ಖಗ್ರಾಸ ಸೂರ್ಯಗ್ರಹಣವಲ್ಲ. ಒಂದು ಸಾಮಾನ್ಯವಾಗಿ ನಡೆಯುವಂತಹ ವಿದ್ಯಮಾನ. ಹೀಗಾಗಿ ವಿಶ್ವದ ಕೆಲವು ಭಾಗಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣಾರ್ಧಗೋಳದಲ್ಲಿಯೇ ಈ ಸೂರ್ಯಗ್ರಹಣ ಸಂಭವಿಸಲಿದ್ದು, ಹೀಗಾಗಿ ಪೂರ್ವ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ವಿಶಾಲ ಸಾಗರದಲ್ಲಿರುವ ಕೆಲವು ದ್ವೀಪಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಗೋಚರವಾಗಲಿದೆ. ಎಲ್ಲಿ ಗೋಚರಿಸುತ್ತಪ್ಪ ಅಂದರೆ, ಪೂರ್ವ ಆಸ್ಟ್ರೇಲಿಯಾದ ಕರಾವಳಿ ಏನಿದೆ ಅದರ ಒಂದು ಸಣ್ಣ ಪಟ್ಟಿ ಏನಿರುತ್ತೆ ಅಲ್ಲಿ ಗೋಚರಿಸುತ್ತೆ. ನ್ಯೂಜಿಲ್ಯಾಂಡ್ನಲ್ಲಿ ಗೋಚರಿಸುತ್ತೆ. ಪೆಸಿಫಿಕ್ ಸಾಗರ ಅನ್ನೋದು ಒಂದು ಅತ್ಯಂತ ವಿಶಾಲವಾದ ಸಾಗರ. ಅಲ್ಲಿ ಮೆಣಸಿನ ಕಾಳನ್ನು ಉದುರಿಸಿದಂತೆ ಕೆಲವು ಸಣ್ಣ ಪುಟ್ಟ ದ್ವೀಪಗಳಿದೆ, ಅದರಲ್ಲಿ ಗೋಚರಿಸುತ್ತೆ. ಅಂಟಾರ್ಟಿಕಾನಲ್ಲಿ ಗೋಚರಿಸುತ್ತೆ.
ಆದರೆ ಈ ಯಾವ ಪ್ರದೇಶಗಳು, ಆಸ್ಟ್ರೇಲಿಯಾದಲ್ಲೇ ಕಮ್ಮಿ ಜನಸಂಖ್ಯೆ, ಅದರಲ್ಲೂ ಇದು ಗೋಚರಿಸೋದು ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪಟ್ಟಿಗೆ ಮಾತ್ರ. ಅದೇ ರೀತಿ ನ್ಯೂಜಿಲ್ಯಾಂಡ್, ಇಡೀ ನ್ಯೂಜಿಲ್ಯಾಂಡ್ನ ಜನಸಂಖ್ಯೆ ಬೆಂಗಳೂರಿನ 5ನೇ ಒಂದು ಭಾಗನೂ ಇದೆಯೋ ಇಲ್ಲವೋ ಅಷ್ಟು, ಬೆಂಗಳೂರಿನದು, ಇಂಡಿಯಾದಲ್ಲ. ಹಾಗಾಗಿ ಅದೇ ರೀತಿ ಒಂದು 50-60 ಲಕ್ಷ ಇರ್ಬೋದು ನ್ಯೂಜಿಲ್ಯಾಂಡಲ್ಲಿ ಅಷ್ಟೇ. ಇದಾದಮೇಲೆ ಪೆಸಿಫಿಕ್ ದ್ವೀಪಗಳಲ್ಲಿ ಅಂತೂ ಆ ದ್ವೀಪಗಳು ತುಂಬ ದೊಡ್ಡ ದ್ವೀಪಗಳೆಲ್ಲ, ಚಿಕ್ಕ 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 ಕೆಲವೇ ಕಿಲೋಮೀಟ್ರು, ಆ ರೀತಿ ಕೆಲವೇ 10-6 ಕಿಲೋಮೀಟ್ರ್ ಇರುವಂತಹ ದ್ವೀಪಗಳು. ಜೊತೆಗೆ ಅಂಟಾರ್ಟಿಕ್, ಆ ದ್ವೀಪಗಳಲ್ಲಂತೂ ಹೆಚ್ಚಿನ ಜನ ಇಲ್ಲವೇ ಇಲ್ಲ. ಇದಾದಮೇಲೆ ಮತ್ತೊಂದು ಅಂದರೆ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳನ್ನ ಬಿಟ್ಟು ಬೇರೆ ಯಾರು ಅಲ್ಲಿ ಹೋಗಿ ಇರೋದಿಲ್ಲ. ಹೀಗಾಗಿ ಜನರು ಹೆಚ್ಚಾಗಿ ವಾಸಿಸುವಂತಹ, ಜನಸಂಖ್ಯೆ ಅತ್ಯಂತ ದಟ್ಟವಾಗಿರುವಂತಹ ಪ್ರದೇಶದಲ್ಲಿ ಇದು ಗೋಚರಿಸ್ತಾ ಇಲ್ಲ. ಈ 4 ಪ್ರದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸಲಿದೆ. ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣದಲ್ಲಿ ಚಂದ್ರ 86% ಭಾಗದಷ್ಟು ಸೂರ್ಯನನ್ನ ಆವರಿಸಲಿದ್ದಾನೆ. ಹೀಗಾಗಿ ಇದು ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಕಾಣಿಸಲಿದೆ. ಅಲ್ಲಿ ವಾಸಿಸುವ ಜನರಿಗೆ ಮಾತ್ರ ಈ ಅಪರೂಪದ ವಿಸ್ಮಯ ಕಣ್ತುಂಬಿಕೊಳ್ಳುವ ಅದೃಷ್ಟ ಒದಗಿ ಬಂದಿದೆ. ಸೂರ್ಯಗ್ರಹಣವನ್ನ ಬರೀಗಣ್ಣಿನಿಂದ ನೋಡುವುದು ತುಂಬಾ ಅಪಾಯ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಆದರೂ ಸಹ ಭವಿಷ್ಯದಲ್ಲಿ ಸಂಭವಿಸುವ ಸೂರ್ಯಗ್ರಹಣ ನೋಡುವ ವೇಳೆ ನಾವು ಹೇಗೆ ನೋಡಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಹೇಳಿದ್ದಾರೆ. ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ, ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು. ಅದು ಹಠಾತ್ತನೆ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ, ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಮ್ಮಾಗಿ ಕೆಲವು ಮಟ್ಟಿಗೆ ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೂ ಕೂಡ ನೇರವಾಗಿ ಸೂರ್ಯನನ್ನು ಬರಿಗಣ್ಣಿನಿಂದ ನೇರವಾಗಿ ತದೇಕಚಿತದಿಂದ ಸೂರ್ಯನ ನೋಡಬಾರ್ದು, ಅದು ಬೇರೆ ವಿಚಾರ. ಗ್ರಹಣಗಳನ್ನಂತೂ, ಸೂರ್ಯಗ್ರಹಣವನ್ನಂತೂ, ಸೂರ್ಯಗ್ರಹಣ ಸಾಮಾನ್ಯವಾಗಿ ಅಮಾವಾಸ್ಯೆಯಂದೇ ಸಂಭವಿಸುತ್ತೆ. ಚಂದ್ರಗ್ರಹಣ ಹುಣ್ಣಿಮೆಯ ಸಮಯದಲ್ಲಿ. ಹಾಗಂತ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆಗೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳು ಸಂಭವಿಸುವುದಿಲ್ಲ. ಹಾಗೇನಾದರೂ ಆಗಿದ್ರೆ ಗ್ರಹಣವೂ ಕೂಡ ಹಗಲು ಸಂಜೆಯ ರೀತಿಯೇ ಆಕಾಶದಲ್ಲಿ ಸಂಭವಿಸುವ ಸಾಮಾನ್ಯ ಪ್ರಕ್ರಿಯೆಯಾಗಿ ಹೋಗ್ತಾ ಇತ್ತು ಹೊರತು ಅದು ವಿಸ್ಮಯ ಅಂತ ಅನಿಸ್ಕೊಳ್ತಿರ್ಲಿಲ್ಲ. ಖಗೋಳದಲ್ಲಿ ಒಂದು ಕೌತುಕವನ್ನ ಸೃಷ್ಟಿ ಮಾಡ್ತಿರ್ಲಿಲ್ಲ. ಹಾಗಿದ್ರೆ ಗ್ರಹಣಗಳು ಯಾವಾಗೆಲ್ಲ ಸಂಭವಿಸುತ್ತವೆ? ಅಪರೂಪಕ್ಕೆ ಸಂಭವಿಸುವುದು ಮಾತ್ರವೇಕೆ? ಸಮತಲದಲ್ಲಿ ನೋಡಿ, ಈ ಥರ ಪ್ಲೇನ್ನಲ್ಲಿ ಸುತ್ತಾ ಇದೆ ನೋಡಿ, ನನ್ನ ಕೈ ಇದೆಯಲ್ಲ ಇಲ್ಲಿ ತೋರಿಸ್ತಾ ಇದೆ. ಅಥವಾ ಒಂದು ಗ್ರಾಮಫೋನ್ ತಟ್ಟೆ, ಅಥವಾ ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ ತಟ್ಟೆ ಥರ ಇರೋದ್ರಲ್ಲಿ ಸುತ್ತಾ ಇದೆ. ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಸುತ್ತಾ ಇದೆ. ಈ 2 ತಟ್ಟೆಗಳು ಒಂದು ಕೋನದಲ್ಲಿ ವಾಲ್ಕೊಂಡಿದೆ. ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ, ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿದ್ದರು, ಪೂರ್ತಿ ಸರಳ ರೇಖೆಯಲ್ಲಿರಲ್ಲ. ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ. ಹಾಗಾಗಿ ಗ್ರಹಣ ಆಗಲ್ಲ. ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷೆಯಲ್ಲಿ 2 ಬಿಂದುಗಳ ಹತ್ತಿರ ಇದ್ದಾಗ ಮಾತ್ರ ಗ್ರಹಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ 2 ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ. ಅಷ್ಟೆ ನನ್ನ ವಿಜ್ಞಾನದ ದೃಷ್ಟಿಯಲ್ಲಿ ಇವೆರಡು ಭೂಮಿ ಸೂರ್ಯನನ್ನು ಸುತ್ತುವಂತಹ ಸಮತಲ ತಟ್ಟೆ ಏನಿದೆ, ತಟ್ಟೆ ಅಂಥದ್ದು. ಅದೇ ರೀತಿ ಚಂದ್ರ ಭೂಮಿಯನ್ನು ಸುತ್ತುವಂತಹ ತಟ್ಟೆ, ಸಮತಲ ಏನಿದೆ, ಅವು 2 ಒಂದಕ್ಕೊಂದು ವಾಲ್ಕೊಂಡಿದೆ. ಅವೆರಡು ಛೇದಿಸುತ್ತೆ, ಕಟ್ ಮಾಡುತ್ತೆ, ಇಂಟರ್ಸೆಕ್ಟ್ ಮಾಡುತ್ತೆ. ಆ 2 ಬಿಂದುಗಳ ಹತ್ತಿರ ಇದ್ದಾಗ ಗ್ರಹಣ ಆಗೋ ಸಾಧ್ಯತೆ. ಹಾಗಾಗಿ ಗ್ರಹಣಗಳು ವಿರಳ. ಸೂರ್ಯಗ್ರಹಣದಿಂದ ಹವಾಮಾನದ ಮೇಲೆ ಎಫೆಕ್ಟ್. ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಸಾಧ್ಯತೆ ಇದೆಯಾ? ಗ್ರಹಣ ಸಮಯದಲ್ಲಿ ಅಥವಾ ಮುಂಚಿತವಾಗಿ ಅನೇಕ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವುದನ್ನು ಅನೇಕ ವಿಜ್ಞಾನಿಗಳು ತಮ್ಮ ಕೇಸ್ ಸ್ಟಡಿಯಲ್ಲಿ ಬರೆದಿದ್ದಾರೆ. ಹಾಗೆಯೇ ಗ್ರಹಣಕ್ಕೂ ಹಾಗೂ ಭೂಕಂಪನ ಮತ್ತು ಪ್ರಾಕೃತಿಕ ವಿಕೋಪಗಳಿಗೂ ಸಂಬಂಧವಿದೆ ಅಂತ ಕೂಡ ನಿರೂಪಿಸಿದ್ದಾರೆ. ಗ್ರಹಣ ಕಾಲೆ ಪ್ರಳಯ ಕಾಲೆ ಅಂತ ಮಾತು ಕೂಡ ನಮ್ಮಲ್ಲಿದೆ. ಆದರೆ ವೈಜ್ಞಾನಿಕ ಜಗತ್ತು ಇದನ್ನ ಅಲ್ಲೆಗೆಳೆಯುತ್ತೆ.
ಗ್ರಹಣಕ್ಕೂ ಪ್ರಾಕೃತಿಕ ವಿಕೋಪಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅನ್ನತ್ತೆ. ಆದ್ರೆ ಭೂಮಿಯ ಹವಾಮಾನದಲ್ಲಿ ಕೊಂಚ ಬದಲಾವಣೆ ಸಾಧ್ಯತೆ ಇದೆ ಅಂತಲೂ ಹೇಳಲಾಗತ್ತೆ. ಹವಾಮಾನ ತಾಪಮಾನ ಖಂಡಿತ ಕೆಲ ಮಟ್ಟಿಗೆ ತಾಪಮಾನ ಕಡಿಮೆ ಆಗೇ ಆಗುತ್ತೆ. ಯಾಕಂದರೆ ಸೂರ್ಯನ ಬೆಳಕು ಬರ್ತಿದ್ದಾಗ ಅದರ ಉಷ್ಣತೆ ಎಷ್ಟಿರುತ್ತೆ, ರಾತ್ರಿ ಹೊತ್ತಿಗೂ ಹಗಲ ಹೊತ್ತಿಗೂ ಉಷ್ಣತೆ ಕಡಿಮೆ ಜಾಸ್ತಿ ಆಗುತ್ತಲ್ವ, ಅದೇ ರೀತಿ ಕೆಲ ಮಟ್ಟಿಗೆ ಅದು ಯಾವ ಬಗೆಯ ಗ್ರಹಣ ಅನ್ನೋದನ್ನು ಅವಲಂಬಿಸಿ ಸೂರ್ಯಗ್ರಹಣದ ವೇಳೆಯಲ್ಲಿ ಕಡಿಮೆ ಆಗುತ್ತೆ, ಕೆಲ ಮಟ್ಟಿಗೆ ಅಷ್ಟೆ. ಗ್ರಹಣ ಕಾಲದಲ್ಲಿ ಆಚೆ ಬರೋದು ನಿಷಿದ್ಧವ. ಗರ್ಭಿಣಿಯರು ಹೊರಗೆ ಬರಲೇಬಾರದ. ನಮ್ಮಲ್ಲಿ ಸದಾ ಒಂದು ನಂಬಿಕೆ ಇದೆ. ನಂಬಿಕೆ ಅನ್ನೋಕ್ಕಿಂತ ಪರಂಪರೆಯೊಂದು ನಡೆದುಕೊಂಡು ಬಂದಿದೆ. ಅದು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು, ಮನೆಯಿಂದ ಆಚೆ ಬರಬಾರ್ದು, ತರಕಾರಿ ಕತ್ತರಿಸಬಾರ್ದು, ಗರ್ಭಿಣಿಯರು ಹೊಸ್ತಿಲು ದಾಟಿ ಆಚೆ ಬರಬಾರ್ದು ಅಂತ. ಈ ಬಗ್ಗೆ ವಿಜ್ಞಾನಿಗಳಲ್ಲಿ ತಕರಾರು ಕೂಡ ಇದೆ. ಗ್ರಹಣಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ, ಇದು ಹಿಂದಿನಿಂದಲೂ ನಂಬಿಕೊಂಡು ಬಂದ ಒಂದು ಮಿಥ್ಯ ಪರಂಪರೆ ಅಂತ ಹೇಳ್ತಾರೆ. ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯವಾಯಿತು. ಗ್ರಹಣವನ್ನು ಎರಡೂ ದೃಷ್ಟಿಯಲ್ಲಿ ಜಗತ್ತು ನೋಡ್ತಾ ಬಂದಿದೆ. ಒಂದು ಖಗೋಳಶಾಸ್ತ್ರದ ಕಣ್ಣಿನಲ್ಲಿ, ಮತ್ತೊಂದು ಜ್ಯೋತಿಷ್ಯ ಶಾಸ್ತ್ರದ ಕಣ್ಣಿನಲ್ಲಿ. ಹಾಗಿದ್ರೆ ಭಾನುವಾರ ನಡೆಯುವ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ? ಗ್ರಹಣದಿಂದ ಅಪಾಯಗಳು ಇರೋದು ನಿಜವಾದ, ಇದೆಲ್ಲವೂ ನಂಬಿಕೆಗೆ ಬಿಟ್ಟ ವಿಷಯವ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಸ್ಪಷ್ಟವಾಗಿ ಹೇಳ್ತಾರೆ. ಗ್ರಹಣಕ್ಕೂ ಮಾನವ ಜಗತ್ತಿಗೂ ಶತಮಾನಗಳಿಂದ ನಂಟಿದೆ. ಗ್ರಹಣವನ್ನ ಎಲ್ಲಾ ಧರ್ಮಗಳು ಒಂದೊಂದು ರೀತಿಯಲ್ಲಿ ಧಾರ್ಮಿಕವಾಗಿಯೇ ಸ್ವೀಕರಿಸಿವೆ, ಧಾರ್ಮಿಕ ರೀತಿಯಲ್ಲಿಯೇ ನೋಡುತ್ತವೆ. ಅದರಲ್ಲೂ ಸನಾತನ ಧರ್ಮ ಗ್ರಹಣವನ್ನ ತನ್ನದೇ ರೀತಿಯ ಜ್ಯೋತಿಷ್ಯ ಶಾಸ್ತ್ರ ಕಣ್ಣುಗಳಲ್ಲಿ ನೋಡುತ್ತೆ. ಗ್ರಹಣ ಕೇವಲ ಖಗೋಳದ ವಿಸ್ಮಯ ಮಾತ್ರವಲ್ಲ, ಅದು ಮಾನವ ಬದುಕಿಗೆ, ನಕ್ಷತ್ರ ರಾಶಿಗಳಿಗೂ ಕೂಡ ನಂಟನ್ನ ಹೊಂದಿದೆ ಎಂದು ಹೇಳೋದಲ್ಲದೆ ರಾಜಕೀಯದ ಮೇಲೂ ಗ್ರಹಣ ಪ್ರಭಾವ ಬೀರುತ್ತದೆ ಅಂತ ಕೂಡ ಹೇಳಲಾಗುತ್ತೆ. ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಕಾಣೋದಿಲ್ಲ ನಿಜ. ಆದ್ರೆ ಸಾಂಪ್ರದಾಯಿಕವಾಗಿ ಈ ಹಿಂದೆಲ್ಲ ಏನೆಲ್ಲ ಆಚರಿಸಲಾಗ್ತಾ ಇದೆಯೋ ಅದನ್ನ ಆಚರಿಸಲೇಬೇಕು. ಭಾರತವನ್ನ ಸಪ್ತ ದ್ವೀಪ ವಸುಂಧರ ಅಂತ ಕರೀತಾರೆ. ಬೆಳಕು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ಭಾರತ ಅಂತಲೇ ನಂಬ್ತಾರೆ. ಹೀಗಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಏನೇ ನಡೆದ್ರೂ ಕೂಡ ಅದು ಭಾರತದೊಂದಿಗೆ ನಂಟನ್ನ ಹೊಂದಿರುತ್ತೆ. ಇನ್ನು ಗ್ರಹಣದ ವಿಚಾರದಲ್ಲಿಯೂ ಕೂಡ ಅದು ನಿಜ. ಗ್ರಹಣ ಭಾರತದಲ್ಲಿ ಕಾಣದಿದ್ರೂ ಆಚರಣೆಗಳನ್ನ ಮಾಡಲೇಬೇಕು. ಇನ್ನು ಗ್ರಹಣಗಳು ರಾಜಕೀಯವಾಗಿ ವಿಪ್ಲವಗಳಿಗೂ ಕೂಡ ಕಾರಣವಾಗಿದೆ ಅಂತ ಹೇಳಲಾಗುತ್ತೆ. ಈ ಹಿಂದೆಯೂ ಇಂತಹ ಘಟನೆಗಳು ನಡೆದಿರುವ ಉದಾಹರಣೆಗಳು ಕೂಡ ಇವೆ. ಸಾವಿರದ 1980 ಫೆಬ್ರವರಿ 16ರಂದು ನಡೆದಿತ್ತು ಖಗ್ರಾಸ ಗ್ರಹಣ. ಮಕರ ರಾಶಿ ಇಂದಿರಾ ಗಾಂಧಿಗೆ ಕಾಡಿದ್ದು ಹೇಗೆ ಗ್ರಹಣ? ಇನ್ನು ಗ್ರಹಣದ ಸಮಯದಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಸೇರುತ್ತಾನೆ. ಸೂರ್ಯನು ಸಿಂಹವನ್ನ ಬಿಟ್ಟು ಸೆಪ್ಟೆಂಬರ್ 16ರಂದು ಕನ್ಯಾ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 21ರಂದು ಕನ್ಯಾ ರಾಶಿಯಲ್ಲಿ ಉಳಿಯುತ್ತಾನೆ. ಆದರೆ ವರ್ಷದ ಕೊನೆಯ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಅದರ ಸೂತಕ ಅವಧಿಯು ಮಾನ್ಯವಾಗಿರೋದಿಲ್ಲ. ಆದರೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಗ್ರಹಣದ ಪರಿಣಾಮವು 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಕಂಡುಬರುತ್ತೆ. ಇನ್ನು ಗ್ರಹಣ ಹಾಗೂ ನಕ್ಷತ್ರ ರಾಶಿಗಳಿಗೆ ನೇರ ಸಂಬಂಧವಿದೆ. ಗ್ರಹಣ ಜಗತ್ತಿನ ಯಾವುದೇ ಮೂಲೆಯಲ್ಲಿಯೂ ನಡೆದರೂ ಕೂಡ ವಸುದೈವ ಕುಟುಂಬಕಂ ಅನ್ನೋ ಮಂತ್ರ ನಮ್ಮ ಜಗತ್ತಿನೊಂದಿಗೆ ಬೆಸೆದಿದೆ. ಹೀಗಾಗಿ ಈ ಬಾರಿ ನಡೆಯುವ ಸೂರ್ಯಗ್ರಹಣವೂ ಕೂಡ ಅನೇಕ ರಾಶಿಯವರಿಗೆ ಶುಭ ಫಲ, ಮಿಶ್ರ ಫಲ ಹಾಗೂ ಸಂಕಷ್ಟಗಳನ್ನು ತಂದೊಡ್ಡಲಿದೆ. ಯಾವ ರಾಶಿಯವರಿಗೆ ಏನೆಲ್ಲ ಕಾದಿದೆ ಅನ್ನೋದನ್ನ ನೋಡುವುದಾದರೆ
ಎದುರಾಗತ್ತೆ. ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಮೊನ್ನೆಯಷ್ಟೇ ಚಂದ್ರಗ್ರಹಣ, ಈಗ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ, ಪ್ರಮುಖರನ್ನಾಗ್ಲಿ ಅಥವಾ ಸಮಾಜದ ಒಂದು ಸ್ಥಾನಮಾನಕ್ಕೆ ಏರಿರ್ತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರೂ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಅದರ ಮುನ್ಸೂಚನೆ ಗೊತ್ತಾಗ್ಬಿಡತ್ತೆ. ಆ ಸಮಯದಲ್ಲಾದ್ರೂ ನಾವು ಭಗವಂತನಲ್ಲಿ ಮೊರೆ ಹೋಗ್ಬೇಕು. ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು? ದಂಪತಿಗಳು ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನಮ್ಮ ಪರಂಪರೆಯಲ್ಲಿ ಮೊದಲಿನಿಂದಲೂ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ಹೇಳುತ್ತಲೇ ಬಂದಿದ್ದಾರೆ. ಹೀಗಾಗಿ ಗ್ರಹಣ ಕಾಲದಲ್ಲಿ ದಂಪತಿಗಳು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಈ ಸಮಯದಲ್ಲಿ ದೈಹಿಕವಾಗಿ ಬೆರೆಯುವುದು ಅಪಾಯ ಅಂತ ಹೇಳಲಾಗತ್ತೆ. ದೂರದ ಪ್ರಯಾಣವೂ ಕೂಡ ಅಪಾಯವೇ. ಹೀಗಾಗಿ ಹಲವು ಬೇಕು ಬೇಡಗಳ ಅರಿವು ಜನರಲ್ಲಿ ಇರುವುದು ಒಳ್ಳೆಯದು. ಗ್ರಹಣ ಕಾಲದಲ್ಲಿ ಇಂತಿಂತ ಕಾರ್ಯ ಮಾಡಬಾರದು ಎಂಬತಕ್ಕಂಥದ್ದಾದ್ರೆ ಹಿಂದಿನ ಪರಂಪರೆ ಧರ್ಮಶಾಸ್ತ್ರ ಏನ್ ಹೇಳಿದ್ಯೋ ಅದನ್ನೇ ಕರೆಕ್ಟ್. ಆದ್ರೆ ಮೊನ್ನೆ ಒಬ್ಬರು ಮಹನೀಯರು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡಿದ್ದೆ, ಗ್ರಹಣ ಕಾಲದಲ್ಲಿ ದಂಪತಿಗಳ ಸೇರೋದ್ರಿಂದ ಉತ್ತಮವಾದಂತಹ ಸಂತಾನ ಆಗುತ್ತೆ ಅಂತಕ್ಕಂಥ ಇತಿಹಾಸದ ಮಾತನ್ನ ಒಂದು ಕೇಳಿ ಒಂದು ಕಡೆ ನಗಬೇಕು, ಒಂದು ಕಡೆ ಅದರ ಬಗ್ಗೆ ಟೀಕೆ ಯೋಚನೆ ಮಾಡಬೇಕು, ಒಂದು ಅರಿವಾಗ್ಲಿಲ್ಲ. ಆದ್ರೆ ಒಂದು ವಿಚಾರ, ಯಾವುದು ಹಿಂದಿನ ಪರಂಪರೆಯಿಂದ ನಡೆಸ್ಕೊಂಡು ಬಂದಿದ್ದಾರೋ, ಯಾವುದಕ್ಕೆ ಏನು ಆದ್ಯತೆ ಕೊಟ್ಟಿದ್ದಾರೋ ಆ ಆದ್ಯತೆ, ಆ ಹಿಂದಿನ ಪರಂಪರೆ ಋಷಿಮುನಿಗಳ ಕಾಲದಿಂದ ತಲತಲಾಂತರವಾಗಿ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಈ ಕಟ್ಟುಪಾಡುಗಳನ್ನ ದಾಟಿ ಪ್ರತ್ಯೇಕವಾಗಿ ನಮ್ಮದೇ ಒಂದು ದಾರಿನ ಹುಡುಕೊಂಡು ಬರ್ತೀನಿ ಅಂದ್ರೆ ಅದು ಯಾವ ಜ್ಞಾನಕ್ಕೂ ಯಾವ ವಿಜ್ಞಾನಕ್ಕೂ ಅದು ಸರಿಸಮಾನ ಆಗುವುದಿಲ್ಲ. ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪತಪಗಳು ಕರೆಕ್ಟು, ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಲ್ಲದು. ಹಾಗೆ ದಂಪತಿಗಳು ಸಾಧ್ಯವಾದಷ್ಟು ಅವರ ಎಚ್ಚರಿಕೆಯಲ್ಲಿ ಅವರು ಇರಬೇಕು. ಇನ್ನ ಗರ್ಭಿಣಿ ಸ್ತ್ರೀಯರಂತೂ ಬಹಳ ಜವಾಬ್ದಾರಿ ವಹಿಸಬೇಕು. ಹಾಗೆ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಗ್ರಹಣ ಕಾಲ ಒಳ್ಳೇದಲ್ಲ ಅಂತ ಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಭಾರತದಲ್ಲಿ ಗ್ರಹಣ ಕಾಣದಿದ್ದರೂ ಆಚರಣೆ ಮಾಡಬೇಕು. ಇಲ್ಲದಿದ್ರೆ ಗ್ರಹಣದಿಂದಾಗುವ ಸಮಸ್ಯೆಗಳು ಬರೋದು ಫಿಕ್ಸ್. ಗ್ರಹಣ ಭಾರತದಲ್ಲಿ ಗೋಚರಿಸ್ತಿಲ್ಲ. ಹೀಗಾಗಿ ಗ್ರಹಣದ ಬಳಿಕ ಯಾವುದೇ ಆಚರಣೆ ಮಾಡದಿದ್ದಲ್ಲಿ ಏನೂ ಅಪಾಯವಿಲ್ಲ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಿವೆ. ಆದ್ರೆ ಗ್ರಹಣ ಎಲ್ಲೇ ನಡೆದ್ರೂ ಕೂಡ ಅದರ ಪ್ರಭಾವ ಆಯಾ ರಾಶಿ ನಕ್ಷತ್ರದವರ ಮೇಲೆ ಬೀರಿಯೇ ಬೀರುತ್ತೆ. ಹೀಗಾಗಿ ಕೆಲವು ಅನುಷ್ಠಾನಗಳನ್ನ ಮಾಡಬೇಕಾಗತ್ತೆ. ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ನಾವು ಇದ್ರ ಬಗ್ಗೆ ಒಂದಷ್ಟು ಆಚರಣೆಗಳನ್ನ ಅನುಷ್ಠಾನಗಳನ್ನ ಮಾಡುವಂತವ್ರು ಇರ್ತಾರೆ. ಆದ್ರೂ ಗ್ರಹಣ ಕಾಲದ ಅನುಷ್ಠಾನವನ್ನ, ಜಪತಪಗಳನ್ನ, ಕಾರ್ಯಸಿದ್ಧಿಯನ್ನ, ಮಂತ್ರೋಪದೇಶವನ್ನ ಅಥವಾ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸುವಂತಹದ್ದು ಇದೆಲ್ಲವೂ ಬಹಳ ವಿಶೇಷವೇ. ಮೊನ್ನೆ ಚಂದ್ರಗ್ರಹಣ ಕಾಲದಲ್ಲೂ ರಾತ್ರಿ ಅನುಷ್ಠಾನಗಳನ್ನ ಸಾಕಷ್ಟು ಕಡೆ ನಡೆಸಿದ್ದಾರೆ. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳನ್ನ ದರ್ಶನ ಕೊಡೋದುಂಟು. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳಿಗೆ ವಿಶೇಷವಾದ ಅಭಿಷೇಕವನ್ನ ಮಾಡೋದು ಉಂಟು. ಅಥವಾ ಕಾರ್ಯಸಿದ್ಧಿಗಾಗಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನ ಗ್ರಹಣಗಳಿಂದ ಅಪಾಯಗಳು ಇದ್ದೇ ಇರುತ್ತೆ. ಆದರೆ ಅದನ್ನ ನಂಬೋದು ಬಿಡೋದು ಅವರವರ ಆಯ್ಕೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಇದೊಂದು ಖಗೋಳದಲ್ಲಿ ಸಂಭವಿಸುವ ಸಾಮಾನ್ಯ ಪ್ರಕ್ರಿಯೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಎರಡೂ ದೃಷ್ಟಿಯಲ್ಲಿಯೂ ನಾವು ಗ್ರಹಣವನ್ನ ಅರಿಯುವುದು ತುಂಬಾ ಅಗತ್ಯ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.